ಅಲ್ಲಿ ಹೋಗಿ ಈಗ ನಿಲ್ಲುವುದು ನಾವು. ವ್ಯವಸ್ಥೆ ಒಳ್ಳೆದುಂಟು. ನೀನಂತೂ ಬೇಕಾ? ನೀನು ಕೈ ಕೊಡುದಿಲ್ಲ. ಅಯ್ಯೋ, ಮನಸ್ಸಿನಲ್ಲಿ ನಿನ್ನನ್ನೇ ಧ್ಯಾನಿಸ್ತೇನೆ. ನಿಮಗೆ ಎಂತದ್ದ? ನಾನು ಯಾರಿಗೂ ಕೈ ಕೊಡುದಿಲ್ಲ. ಸತ್ಯ ಸತ್ಯ. ಏನ್ ಬಂದದ್ದು? ಛೇ, ನೀ ಸಿಟ್ಟು ಮಾಡಿದ್ರು ಎಷ್ಟು ಚಂದ ಕಾಣ್ತೀಯ. ನಿನ್ನ ದೃಷ್ಟಿ ಸರಿ ಇಲ್ಲ. ಸಿಟ್ಟಿನಲ್ಲಿ ಚಂದ ಕಾಣುವಂತ ಅಕ್ಕ. ನಿನ್ನ ಮೂಗಿನ ತುದಿ ಕೆಂಪು 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 ಕೆಂಪು, ಆ ನಿನ್ನ ಕೆನ್ನೆ ಪಳ 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 ಅಂತ ಹೊಳಿತಾ ಇರ್ಬೇಕು. ನನಗೆ ಸರಿ ಸಿಟ್ಟು ಬಂದದ್ದು ನಿನ್ನ ಕಾಣಲಿಲ್ಲ ಅಂತ ಕಾಣ್ತದೆ. ಅದಲ್ಲ, ನಾನು ಆಲೋಚನೆ ಮಾಡು. ಏನು ಸಿಟ್ಟು ಬರುವಾಗ ಇಷ್ಟು ಚಂದ, ನೀನು ನಗಾಡಿದ್ರೆ ಎಷ್ಟು ಚಂದ ಇದ್ದಿತ್ತು. ಕಲ್ಪನೆ. ಹೌದಪ್ಪ. ಆದ್ರೆ ಇಷ್ಟಕ್ಕೂ ನಾನು ಇಲ್ಲಿಗೆ ಯಾಕೆ ಬಂದಿದ್ದೇನೆ? ಯಾಕೆ? ಅದು ಗೊತ್ತಾ ನಿನಗೆ? ಏನು ಕಾರಣ ಉಂಟು. ನನಗೆ ನಿನ್ನನ್ನು ಕಾಣುವಾಗ ಒಂದು ಎಮ್ಮೆಯ ಕಥೆ ನೆನಪಾಗ್ತದೆ. ಕತೆ ನೆನಪಾಗ್ತದೆ? ಹೌದು, ಎಮ್ಮೆ. ಏನದು ಗೊತ್ತಿಲ್ಲ ನಿನಗೆ? ನೆನಪಾದದ್ದು ನಿನಗೆ, ನನಗೆ ಗೊತ್ತಾಗುದು. ಈ ಕೆಲವರೆಲ್ಲ ತಮ್ಮ ಮನೆಯಲ್ಲಿ ಹಸುಗಳನ್ನು ಎಮ್ಮೆಯನ್ನು ಸಾಕ್ತಾ ಇರ್ತಾರೆ. ಹೌದು. ಆದ್ರೆ ಏನು ಮಾಡೋಣ, ಬಿಟ್ಟು ಸಾಕುವುದಕ್ಕೆ ಆಗುವುದಿಲ್ಲ, ಕಟ್ಟಿ ಸಾಕಬೇಕಾಗ್ತದೆ. ಹಾಗೆ ಒಂದು ಎಮ್ಮೆಯನ್ನು ಒಬ್ಬ ಬಿಡದೆ ಕೆಲವು ಸಮಯದವರೆಗೆ ಹಟ್ಟಿಯಲ್ಲಿ ಕಟ್ಟಿ ಅದನ್ನು ಸಾಕ್ತಾ ಇದ್ದ. ಈ ಎಮ್ಮೆಯ ನಿಜವಾದ ಬಣ್ಣ ಕಪ್ಪು ಅಲ್ವಾ? ಇದು ಏನಾಗಿದೆ ಗೊತ್ತಾ, ಕೆಲವು ಸಮಯದವರೆಗೆ ಈ ಹಟ್ಟಿಯಲ್ಲಿ ಇದ್ದು ಆ ಎಮ್ಮೆಯ ದೇಹಕ್ಕೆ ಬಿಸಿಲೇ ತಾಗಿರುವುದಿಲ್ಲ. ಆವಾಗ ಏನಾಗಿದೆ, ಈ ಕಪ್ಪಿದ್ದ ಎಮ್ಮೆ ಅದು ಸ್ವಲ್ಪ ಬಿಳಿ ಬಣ್ಣಕ್ಕೆ ತಿರುಗಿತ್ತು. ಹಾಗೆ ಅಲ್ವಾ? ಹೌದಾ? ಹಾಗೆ ಈ ಯಜಮಾನ ಎಷ್ಟು ದಿವಸ ಅದನ್ನು ಕಟ್ಟಿ ಸಾಕುವುದು. ಒಂದು ದಿವಸ ಅವನಿಗಾಯ್ತು, ಪಾಪ ಸ್ವಲ್ಪ ಬಿಡುವ, ಒಂದು ಸ್ವಲ್ಪ ಕೈ ಕಾಲು ಅಲ್ಲಾಡಿಸಿ ಬರ್ಲಿ, ಕಾಲಾಡಿ ಬರ್ಲಿ ಅಂತ ಬಿಡುವ ಕ್ರಮ ಇದೆ ಉಂಟಲ್ಲ. ಹಾಗೆ ಬಿಟ್ಟ, ಒಮ್ಮೆಗೆ ಬಿಸಿಲು ಬಿತ್ತು ಎಮ್ಮೆ ಮೇಲೆ. ಅಷ್ಟು ಹೊತ್ತಿಗೆ ಬಿಸಿಲಿಗೆ ಹೋಗಿ ಅದಕ್ಕೆ ಅಭ್ಯಾಸ ಇಲ್ಲ. ಒಮ್ಮೆಲೆ ಬಿಸಿಲು ಬಿತ್ತ, ಪಕ್ಕನೆ ಏನಾಯ್ತು, ಬಿಳಿ ಬಣ್ಣಕ್ಕೆ ತಿರುಗಿದ್ದ ಎಮ್ಮೆ ಕಪ್ಪಾಯ್ತು. ಹಾಗೆಯೇ ಬಿಸಿಲು ಗಾಳಿಯನ್ನು ಕಾಣದ ಅಬಲೆ ನೀನು ಈ ದಾರಿಯಲ್ಲಿ ಈ ರೀತಿಯಾಗಿ ನೀ ಸಂಚರಿಸಿದರೆ ಆ ಸೂರ್ಯನ ಕಿರಣ ನಿನ್ನ ದೇಹಕ್ಕೆ ಬಿತ್ತುಂತಾದ್ರೆ ಬಿಳಿದ ನೀನು ಕಪ್ಪಾಗ್ಲಿಕ್ಕಿಲ್ವೇನೆ? ಅಂದ್ರೆ ನೀನು ಎಮ್ಮೆ. ಏನ್ ನನಗೆ ಎಮ್ಮೆ ಎಮ್ಮೆ ಅಂತ ಹೇಳ್ತೀಯಾ? ಎಮ್ಮೆ. ನಾನು ಎಮ್ಮೆ ಆದ್ರೆ ನೀನ್ ದೊಡ್ಡ ಕೋಣೆ. ನೀನು ಸರಿ ಆಯ್ತಲ್ಲ, ಅದು ಆಗಬೇಕು ಅಂತ ನಾನು ಕೇಳುವುದೀಗ. ಏನು ನೀನ್ ಎಮ್ಮೆ ಆದ್ರೆ ನಾನು ಕೋಣೆ ಆಗಬೇಕು. ಏನಾದ್ರೂ ಅಡ್ಡಿಲ್ಲ, ಇವನಿಗೆ ಅಲ್ಲಿಂದ ಅಲ್ಲಿಗೆ ಆದ್ರೆ ಹೊಂದಾಣಿಕೆ ಆದ್ರೆ ಸಾಕು. ಹೌದಾ? ನೀನು ಕೋಣ, ನಾನಲ್ಲ. ಬೇಡ, ಅದು ಬಿಡುವ. ಇನ್ನೊಂದುಂಟು. ಏನು? ನಮ್ಮ ಮನಸ್ಸು ಅದು ವಿಶಾಲವಾದದ್ದು. ನಮ್ಮ ಅಂತಃಕರಣ ದೊಡ್ಡದ್ದು. ಅಲ್ಲೊಂದು ರಾಜಮಾರ್ಗ ಕಾಣ್ತದೆ. ಹೌದಾ? ಆ ರಾಜಮಾರ್ಗದ ಇಕ್ಕಳಗಳಲ್ಲಿ ಸಾಲು ಸಾಲು ಮರ ನೆಟ್ಟಿದ್ದಾರೆ. ಹೌದು. ಅದಕ್ಕೊಂದು ಹೆಸರುಂಟು, ಗೊತ್ತುಂಟಾ? ಏನು? ಸಾಲು ಮರ ಅಂತ. ಹೌದಪ್ಪ. ಅದು ಯಾಕೆ ಹೇಳು? ಆ ದಾರಿಯಲ್ಲಿ ಯಾರು ಹೆಸರು ಮಾಡಿದವರು ಎಷ್ಟು ಮಂದಿ ಇದ್ದಾರೆ? ಅದು ನಮ್ಮಿಂದ ಪ್ರಾರಂಭ ಆದದ್ದು. ಹೌದಾ? ಆ ಸಾಲು ಮರ ಯಾಕೆ ಗೊತ್ತಾ? ಆ ರಾಜ ದಾರಿಯಲ್ಲಿ ಯಾರಾದ್ರೂ ಹೋಗುವಾಗ ಈ ಬಿಸಿಲಿನಿಂದ ಅವರು ರಕ್ಷಣೆಯನ್ನು ಪಡೀಲಿ ಎಂಬುದಕ್ಕಾಗಿ ಆ ಮರವನ್ನು ನೆಟ್ಟಿದ್ದಾರೆ. ಆ ಮರದ ನೆರಳಿನಿಂದ ನೆರಳು ಕೊಡುವುದಕ್ಕೆ ಅವರಿಗೆ ರಕ್ಷಣೆ. ಸರಿ. ಒಂದು ರೀತಿಯಲ್ಲಿ ನಾವು ಹಾಗೆ ಸಾಲು ಮರದ ಹಾಗೆ ನಾವು. ನೀನು ಸಾಲು ಮರ ಆಗುವುದು ಹೇಗೆ? ಈ ದಾರಿಯಲ್ಲಿ ಮಾರ್ಗದ ಆಚೆ ಈಚೆ ಮರಗಳಿದೆ. ಆ ಮಾರ್ಗದಲ್ಲಿ ಹೋಗುವವರಿಗೆ ಮಾತ್ರ ಅದು ನೆರಳು ಕೊಡ್ತದೆ. ಹೌದೌದು. ನೀನು ಆಗುವುದು ಹೇಗೆ? ನಮ್ಮದು ಅದರ ಮುಂದುವರಿದ ಭಾಗ. ಹೇಗೆ? ನಮ್ಮದು ಸಂಚಾರಿ ಸಾಲು ಮರ. ಸಂಚಾರಿ ಸಾಲು. ಹೌದೌದು. ಹೆಣ್ಣು ಮಕ್ಕಳೆಲ್ಲ ಎಲ್ಲೆಲ್ಲಿ ಹೋಗ್ತಾರೆ, ಅಲ್ಲಿ ಹೋಗಿ ಈಗ ನಿಲ್ಲುವುದು ನಾವು. ವ್ಯವಸ್ಥೆ ಒಳ್ಳೆದುಂಟು. ಸಂಚಾರಿ ಸಾಲು ಮರ. ಅಲ್ಲಲ್ಲಿ ಹೋಗಿ ಬಿಡಿಸಿ ನಿಲ್ಲುವುದು. ಹೆಣ್ಣು ಮಕ್ಕಳಿದ್ರೆ ಮಾತ್ರ. ಅಲ್ಲ, ಹೆಣ್ಣು ಮಕ್ಕಳಿಗೆ ಪ್ರಾಧಾನ್ಯತೆ ಅಂತ ಹೆಚ್ಚು. ಅಂದ್ರೆ ಚಂದ ಇರ್ಬೇಕಾದ ಹೆಣ್ಣು ಮಕ್ಕಳು. ಮತ್ತೆ ಮುದುಕಿಯರಿಗೆ ಯಾಕೆ? ಅದು ಹೇಗೂ ಸಾಯುವಂತದ್ದು. ಅವ್ರ ಹತ್ರ ಬರುವವರು ಯಾರು ಇಲ್ಲ. ಅದೇ ಚಂದದ ಹೆಣ್ಣೆಲ್ಲಾದ್ರೂ ಬಿದ್ರೆ 4 ಮಂದಿ ಬರ್ತಾರೆ ಅಲ್ಲಿಗೆ. ಮತ್ತೆ ಅವರಾದ್ರೆ 4 ದಿನ ಬಾಳಿ ಬದುಕಬೇಕು. ಮುದುಕಿಯರು ಹೋಗುವಂತದ್ದೇ ಅದು. ಹಾಗಾಗಿ ಅಷ್ಟೊಳ್ಳೆ ವ್ಯವಸ್ಥೆ ನಿಮ್ಮ. ಇಂತಹ ಗುಣವನ್ನು ಹೊಂದಿ ನಿನ್ನ ಬಳಿಗೆ ಬಂದಿದೆ. ಹೆಂಗರುಳು ನಿನ್ನದು. ಮತ್ತೆ ನಾನು ಪುರುಷ, ಆದ್ರೆ ಕರುಳು ಮಾತ್ರ ಹೆಂಗರುಳು ನಮ್ಮದು, ಅಂತಃಕರಣ ನಮ್ಮದು. ಅದಕ್ಕಾಗಿ ಹೇಳ್ತದೆ, ಓ ಪಿಸಜಾಕ್ಷಿ, ಯಾಕೆ ಒಂದು ಕೆಲಸ ಮಾಡು. ಈಗ ನೀನು ಹೇಗೆ ಸಿಕ್ಕಿದ್ಯಲ್ಲ, ನಿನಗೆ ಸಾಲು ಮರವು ಬೇಡ, ಮತ್ತೆ ಯಾವುದು ಬೇಡ. ಈಗ ನನ್ನ ನೀಲವಾದ ತೋಳು ಉಂಟು, ನನ್ನ ತೋಳಿನಲ್ಲಿ ನೀ ಬಂದಿ ಆದಂತಾದ್ರೆ ಆ ಸೂರ್ಯನ ಕಿರಣದಿಂದ ನೀನಿಗೆ ರಕ್ಷಣೆ ನಾನು ಕೊಡ್ತೇನೆ. ಮಿಕ್ಕಲಾರಿಯರುಳ್ ಮುಂದೆ ಮನಗೆ ಬಂದ ಚಕ್ಕಂದವಾಡಿದಂತೆ, ಮನಗೆ ಬಂದ ಚಕ್ಕಂದವಾಡಿದಂತೆ ಸೊಕ್ಕಿನ ಮಾತು ತೋರಿದರೆ ಬಾಯಿ ಹೋಯ್ತುವೆ, ಧಕ್ಕನೆ ನಡೆಯೋ ಬಿದ್ದೆ.
ಏನ ಒಳ್ಳೆದು. ಏನಂತ ಭಾವಿಸಿಕೊಂಡೆ ನೀನು? ನಾನು ಚಂದ್ರಾವಳಿ ಅಂತ ಮುಚ್ಚ ಬಾಯಿ. ಬಾಯಿ ಮುಚ್ಚಲಿಕ್ಕೆ ತೆಗ್ದಿಟ್ಟದೆ ನಾನು. ಬೆಣ್ಣೆ ತಿನ್ನಂತ ನಾಲಿಗೆ ಚೆನ್ನಾಗಿ ಮಾತಾಡ್ತೀಯ ನೀನು. ಮತ್ತೆ? ನೀನ್ ಆಡಿದ್ಯ ಸತ್ಯ ಅಂತ ಹೆಣ್ಮಕ್ಳೆಲ್ಲ ಭಾವಿಸಿಕೊಂಡಿರಬಹುದು. ಅದಕ್ಕೆ ಹೇಳಿದ್ರು ಸಣ್ಣ ಪ್ರಾಯದಲ್ಲಿ ಬೆಣ್ಣೆ ತಿನ್ಬೇಕು ಅಂತ. ಸುಮ್ಮನಿರ. ಒಳ್ಳೆ ಮಾತಾಡ್ಲಿಕ್ಕೆ ಏನು ಉಳಿದ ಹೆಣ್ಣು ಮಕ್ಕಳ ಹಾಗೆ ನಾನು ಅಂತ ಭಾವಿಸಿಕೊಂಡ್ಯಾ? ನಿನಗೆ ನೀನು ಗೊತ್ತಿಲ್ಲ. ಹೇಳಿದ್ದೆ ಸತ್ಯ ಅಂತ ನಾನು ತಿಳಿತೇನೆ ಅಂತ ಭಾವಿಸಿಕೊಂಡ್ಯಾ? ತಿಳಿಬೇಕು, ಸತ್ಯವೇ. ನಿನ್ನ ಬಗ್ಗೆ ಎಲ್ಲ ನಾನು ಕೇಳಿ ತಿಳಿದಿದ್ದೇನೆ. ಹೌದಾ? ಅಯ್ಯೋ, ಎಲ್ಲಿಗಾದ್ರೂ ತಿರುಗಾಟಕ್ಕೆ ಹೋಗುದಿದ್ರೆ ನೀನು ಒಬ್ಬನೇ ಹೋಗುದಿಲ್ವಂತೆ. ಅದು ಅಭ್ಯಾಸ ಇಲ್ಲ ನನಗೆ. ನಿನ್ನ ಸಂಗಡಿಗರನ್ನೆಲ್ಲ ಜೊತೆ ಕೂಡಿಕೊಂಡು ಹೋಗುದು ಇವರೆಲ್ಲ. ಒಬ್ಬಲ್ಲಿದ್ದಾರೆ, ಅಲ್ಲಿದ್ದಾರೆ. ಎಲ್ಲಿ ಓಣಿ ಓಣಿ ಕೇರಿ ಕೇರಿ ತಿರುಗಾಟವನ್ನು ಮಾಡುವುದು, ಗೋಪಿಕೆಯರ ಮನೆಗೆ ಹೋಗುವುದು. ಪಾಪ ಹಾಲು ಮೊಸರು ಬೆಣ್ಣೆ ತುಪ್ಪ ಇತ್ಯಾದಿಗಳನ್ನು ಸಂಗ್ರಹಿಸಿ ಯಾರ ಕೈಗೂ ಸಿಗಬಾರ್ದೇನುವಂತ ಕಾರಣಕ್ಕಾಗಿ ಸಿಕ್ಕದಲ್ಲಿ ಇರಿಸುತ್ತಾರೆ. ಅದು ಯಾಕೆ ಕಟ್ಟಿ ಇಡುವುದು ಗೊತ್ತಾ? ಯಾಕೆ? ಅದು ಯಾರ ಕೈಗೆ ಸಿಗಬಾರ್ದೇನೋ ಕಾರಣಕ್ಕಾಗಿ ಸಿಕ್ಕದಲ್ಲಿ ಇರಿಸುವುದು. ಸರಿ. ನೀ ಬಂದು ಕಂಡಾಗ ನಿನ್ನ ಕೈಗೆ ಅದು ಎಟಕದೇ ಇದ್ದಾಗ ನಿನ್ನ ಸಂಗಡಿಗರಿದ್ದಾರಲ್ಲ ಇದ್ದಾರೆ. ಎಲ್ಲ ದುರ್ಬುದ್ಧಿಯವರು. ಹೌದೌದು. ಒಬ್ಬರ ಮೈ ಮೇಲೆ ಅವರನ್ನು ಬಾಗಿಸಿ ನಿಲ್ಲಿಸುವುದಂತೆ, ಅವರ ಮೈ ಮೇಲೆ ನೀ ನಿಲ್ಲುವುದು. ಆಗಲೂ ನಿನ್ನ ಕೈಗೆ ಎಟಕದೇ ಇದ್ದಾಗ ಅದೆಲ್ಲೋಯ್ತು ನಿನ್ನ ಕೈಯಲ್ಲಿರುವ ಉಂಟು. ಆ ಬಿದಿರಿನ ಓಟೆ. ಬಿದಿರಿನ ಓಟೆ ಮತ್ತೆಂತದ್ದು? ನಾವು ಅದನ್ನ ಹೇಳುದು. ವೇಣು ವೇಣು, ಅದರಿಂದ ಏನು ಅಂತ ನೀ ಕರ್ತದಷ್ಟೇ. ನಾನು ಕರ್ತದಲ್ಲ, ನನಗೆ ಹೆಸರುಂಟು ವೇಣುಗೋಪಾಲ. ನೀವು ಓಣಿ ಗೋಪಾಲ. ಮತ್ತೆ ನೀವೆಲ್ಲ ಓಣಿಯಲ್ಲಿದ್ರೆ ನಾವೇನು ಸಾಯುವುದು? ನನಗೆ ಗೊತ್ತುಂಟು. ಓಣಿಗೆ ಬರದೆ ಮತ್ತೆ ಆ ಕೊಳಲನ್ನು ಹೀಗೆ ಹಿಡಿದುಕೊಂಡು ನಿಂತದ್ದು ವೇಣು ವೇಣು. ರಂಧ್ರ ಉಂಟಲ್ಲ, ರಂಧ್ರ ಉಂಟು. ಗಡಿಗೆ ಹೀಗೆ ತೂತನ್ನು ಮಾಡಿ ಆ ರಂಧ್ರದಲ್ಲಿ ಸುರಿದದನ್ನೆಲ್ಲ ಕುಡಿಯುವುದಂತ ತಿನ್ನುವುದಂತೆ. ಕರೆ ಕರೆದು ಮೊಗೆದು ಎಲ್ರಿಗೆ ಕೊಡುವುದು. ನಿನ್ನಲ್ಲಿ ಕೇಳ್ತೇನೆ, ಏನು ಈ ಹಾಲು ಮೊಸರು ಬೆಣ್ಣೆ ತುಪ್ಪ ಯಾಕೆ ಇರುವುದು? ಯಾಕೆ ಕೇಳಿದ್ರೆ? ಯಾಕೆ ಇರುವುದು ಹೇಳು? ಯಾಕೆ ತಿನ್ಲಿಕ್ಕೆ. ಹೌದಾ? ಮತ್ತೆ ನಾನೇನು ಮಾಡಿದ್ದೇನೆ? ಬಿಸಾಡಿದ್ದೇನಾ? ಅಯ್ಯೋ, ಅದು ಮಾರಾಟ ಮಾಡ್ಲಿಕ್ಕೆ. ಮಾರಾಟ ಮಾಡ್ಲಿ ಏನು ಮಾಡ್ಲಿ ಎಲ್ಲ ತಿನ್ನುವುದು. ಹೌದಾ? ತಿನ್ಲಿ, ಹೊಟ್ಟೆಗಲ್ವಾ, ಹೊಟ್ಟೆ ಪಾಟಿಗೆ. ಮತ್ತೆ ನಮ್ಮಲ್ಲಿ ತಿನ್ಲಿಕ್ಕೆ ಏನ್ ತೊಂದರೆ ಇಲ್ಲ, ನಾವು ಎಲ್ರಿಗೂ ಕೊಡ್ತೇವೆ. ಹೌದು. ಹಾಗೆ ಬಂದವರು ತಿನ್ಲಿ ಅಂತ ಹೇಳಿ ನಾವು ನೀರು ಕೊಡ್ತೀವಿ ಅಂತ ಹೇಳು. ಮನೆಯಲ್ಲಿ ಹಾಗೆ ಕ್ರಮ. ಎಲ್ಲ ತಿನ್ಲಿ. ತಿನ್ನಿ. ಎಲ್ಲ ಹಾಳು ಮಾಡುದು ಅದನ್ನ. ಯಾರು? ದುರ್ಬುದ್ಧಿ ನಿನ್ನ. ಅದು ನಮ್ಮಲ್ಲಿ ಕೆಲವರು ಇದ್ದಾರೆ, ಅವುಗಳಿಗೆ ಹೇಳಿದ್ರೆ ಭಾಷೆ ಅರ್ಥ ಆಗುದಿಲ್ಲ. ಒಂದು ಎಷ್ಟು ಬೇಕು ಅಷ್ಟೇ ತಕೊಳ್ಳಿ, ಸುಮ್ಮನೆ ಬಿಸಾಡಬೇಡಿ. ಎಷ್ಟು ಹೇಳಿದ್ರೆ ಅವುಗಳಿಗೆ ಏನೋ ಒಂದು ಚಟ ಹಠ, ಎಷ್ಟು ಹಾಕಿಕೊಳ್ಳುದು ಮತ್ತೆ ಕೊಂಡೋಗಿ ಬಿಸಾಡು. ಸರಿಯಾಗಿ ವ್ಯವಸ್ಥೆ ಮಾಡ್ಬೇಕು, ಯಾರು ನಿಲ್ಲಿಸ್ಬೇಕಲ್ಲ. ಯಾರು ನಿಲ್ಲಿಸುವುದು? ನಿಲ್ಲಿಸುವವರು ಹಾಗೆ ಮಾಡಿದ್ರೆ ಅದು ಕಷ್ಟ ಆಗ್ತದೆ. ಮತ್ತೆ ನಿನ್ನ ಜೊತೆ ಇದ್ದವರೆಲ್ಲ ಹಾಗೆ ಇರ್ಲಿ ಬಿಡು. ಆಮೇಲೆ ಅಲ್ಲಿಗೆ ಮುಗಿಯಿತ ಏನೋ ಚಿಕ್ಕ ಮಕ್ಕಳು ಅಂತ ಭಾವಿಸಿಕೊಂಡ್ರೆ ಸುಮ್ಮನೆ ಉಳಿದ್ರೆ, ಹೆಣ್ಣು ಮಕ್ಕಳೆಲ್ಲ ನದಿಗಿಳಿದು ಸ್ನಾನವನ್ನು ಮಾಡುವಾಗ ನಿನ್ನ ಸವಾರಿ ಎನ್ನುವುದು ಅಲ್ಲಿಗೆ ಹೋಗುವುದಂತೆ. ದಡದಲ್ಲಿ ಬಟ್ಟೆ ನಿರಿಸ್ತಾರೆ. ಸ್ನಾನ ಮುಗಿಸಿ ಮೇಲೆ ಬರುವಾಗ ದಡದಲ್ಲಿ ಅವರ ವಸನ ಎನ್ನುವುದು ಇರುವುದಿಲ್ಲ. ಆಗ ಎಲ್ಲಿ ಎಲ್ಲಿ ಅಂತ ಹುಡುಕುವಾಗ ಆ ವೇಣು ಅಂತ ಹೇಳಿದೆಲ್ಲ ನೀನು. ನೀನು ಮರವನ್ನೇರಿ ಆ ವೇಣುವನ್ನು ನುಡಿಸುವುದಂತೆ. ಹೆಣ್ಣು ಮಕ್ಕಳೆಲ್ಲ ನಿನ್ನ ಕಡೆಯಲ್ಲಿ ಕಂಡಾಗ ನೀ ಕೇಳುವುದಂತೆ, ನಿಮ್ಮ ವಸನ ಇಲ್ಲುಂಟು, ನನ್ನಲ್ಲುಂಟು, ನಿಮಗೆ ಬೇಕಾ? ಪಾಪ ಮಾನವನ್ನು ಮುಚ್ಚಿಸಿಕೊಳ್ಬೇಕಲ್ಲ. ಹಾಗಾಗಿ ಹೆಣ್ಣು ಮಕ್ಕಳು ಅಯ್ಯೋ ಕೃಷ್ಣ ಬೇಕು ಬೇಕು ಅಂತ ಹೇಳಿದಾಗ ನೀನು ಹೇಳುವುದಂತೆ, ನಿಮಗೆ ನಾನು ಈ ವಸನವನ್ನು ಕೊಡಬೇಕಾದ್ರೆ ಅಲ್ಲಿಂದಲೇ ಎರಡು ಕೈಯನ್ನು ಮೇಲೆತ್ತಿ ಅಂತ. ಹೌದಾ? ಈಗ ನಿನ್ನಲ್ಲಿ ಕೇಳಲ್ಲ, ನಾನು ಬಟ್ಟೆ ಮೇಲೆ ಕೊಂಡು ಹೋದ ಮೇಲೆ ಅಯ್ಯೋ ನಮ್ಮ ಮಾನ ಮುಚ್ಚಲಿಕ್ಕೆ ಬಟ್ಟೆ ಬೇಕು ಅಂತ, ಮಾನ ಉಂಟು ಅಂತ ಆಗ ಗೊತ್ತಾದ ಅವರಿಗೆ. ಯಾಕೆ ನಾನು ಯಾಕೆ ಹಾಗೆ ಮಾಡಿದ್ದೇನೆ ಅಂತ ಗೊತ್ತುಂಟ ನಿನಗೆ? ನಿನ್ನ ದುರ್ಬುದ್ಧಿ. ಹೆಣ್ಣು ಮಕ್ಕಳಿಗೆ ಮಾನವೇ ಪ್ರಧಾನ. ಹೌದಾ? ಅಂತಹ ಮಾನವತಿ ಆದಂತಹ ಹೆಣ್ಣು ಮಕ್ಕಳು ಸಾರ್ವಜನಿಕರು ನಡೆದು ಹೋಗುವಂತಹ ದಾರಿ ಮಧ್ಯದಲ್ಲಿ ಆ ದಾರಿಯ ಬದಿಯಲ್ಲಿ ಸರೋವರಕ್ಕೆ ಬಟ್ಟೆ ಬಿಚ್ಚಿ ಇಳಿತಾರೆ ಅಂತ ಆದ್ರೆ ಅವರ ಮಾನ ಪ್ರಾಣವನ್ನು ಕಾಪಾಡಬೇಕಾದ ಹೊಣೆಗಾರಿಕೆ ಇದ್ದ ಕಾರಣ ನೀನು ಯಾರು ಮಾಡಬಾರ್ದು ಅಂತ ನಾನು ಹಾಗೆ ಮಾಡಿದ್ದೆ. ಸ್ನಾನ ಮಾಡೋದು ಗೊತ್ತುಂಟಾ? ಮತ್ತೆ ಗೊತ್ತಿದ್ದು ನೀನು ಹೋಗ್ತಿ ಅಂತ ಆದ್ರೆ ನಿನಗೆ ಮಾನ ಮರ್ಯಾದೆ ಉಂಟು. ಅಲ್ಲಿ ಜನ ಹೋಗ್ತಾರೆ ಅಂತ ಗೊತ್ತುಂಟಾ? ಯಾರು ಜನ ಹೋಗುವುದು? ದಾರಿಯಲ್ಲಿ ಹೋಗೋರಿಲ್ವಾ? ನೀನು ಯಾರ ಸರಿ ಮಾಡ್ಲಿಕ್ಕೆ? ಅಪ್ಪ ಬೇಕಾದ್ರೆ ಸರಿ ಮಾಡ್ಲಿಕ್ಕೆ. ನಾನು ಇಷ್ಟೊತ್ತು ಸುಮ್ಮನೆ ಉಳಿದದ್ದು ಯಾಕೆ ಗೊತ್ತಾ? ನಿನ್ನ ಅಪ್ಪನ ಮುಖ ನೋಡಿ ಸುಮ್ಮನೆ. ನೀನು ನನ್ನನ್ನು ಕೇಳಿದ್ದಲ್ಲ, ನೀನು ಯಾರಿಲ್ಲಿ ಕೇಳಲಿಕ್ಕೆ? ಅಪ್ಪ ಬಂದು ಹೇಳಬೇಕಾದ್ರೆ ನೀನೊಂದು 2 ದಿವಸ ಬಂದು ಇಲ್ಲಿ ಇಷ್ಟು ಮಾತಾಡ್ತೀಯಲ್ಲ. 2 ದಿವಸಕ್ಕಲ್ವಾ, ನಾವ್ ಎಲ್ಲಿಗೆ ಹೋದ್ರು ನಮ್ಮದೊಂದು ಸ್ಥಾಪಿಸ್ತೇವೆ ನಾವು, ಆಯ್ತಾ? ಅಲ್ಲ ನೀನೊಂದು 2 ದಿವಸಕ್ಕೆ ಬಂದು ನೀನು ಇಷ್ಟು ಇಲ್ಲಿ ಮಾತಾಡುವಾಗ ನಾನು ಇಲ್ಲೇ ಇರುವವ ಅದು ನೋಡು. ರಾತ್ರಿ ಅಲ್ಲ, ಇಲ್ಲಿ ಇರ್ತೀಯ. ಹೌದು, ನೀನ್ ಯಾವಾಗ್ಲೂ ಇರ್ತೀಯ. ಮತ್ತೆ ಎಂತದು ಮತ್ತೆ ಎಂತದು ಬೇಡ, ಯಾವಾಗ್ಲೂ ಇರ್ತೇನೆ. ಯಾರಿಗೆ ಕಾಣ್ಲಿಕ್ಕೆ ಸಿಗ್ತೇನೆ ಅನ್ನೋದು ಬೇರೆ. ನಾನು ಒಂದೊಂದು ಕಡೆಯಲ್ಲಿ ಇರ್ತೇನೆ, ಒಂದೇ ಊರಲ್ಲಿ ಇರ್ತೇನೆ. ನೀನು ಒಂದೊಂದು ಕಡೆ ಇವತ್ತು ಇಲ್ಲಿ ಇರ್ತೇನೆ, ನಾಳೆ ಇಲ್ಲಿ ಇರುವುದಿಲ್ಲ. ಏನು ಬೇಕಾದ್ರೂ ಎಂತ ಮಾತಾಡುವುದೇ ನೀನು, ನಿನಗೊಂದು ಅರ್ಥ ಆಗುದಿಲ್ವಾ? ನೀನು ಉಳಿದ ಹೆಣ್ಣು ಮಕ್ಕಳ ಹಾಗೆ ನನ್ನಲ್ಲಿ ಮಾತಾಡಬೇಡ. ನೋಡು, ಉಳಿದ ಹೆಣ್ಣು ಮಕ್ಕಳಿಂದ ಹೆಚ್ಚಿನದ್ದು ನಿನ್ನದಲ್ಲಿ ಎಂತ ನನಗೂ ನಿನಗೂ ಅದು ಹೆಚ್ಚಿನದ್ದಿದೆ ಸಂಬಂಧ. ಅದೇ ಸಂಬಂಧ ಉಂಟು ಅಂತ. ಹೌದಾ? ಹಾಗೆ ಏನು ಸಂಬಂಧ ಇಲ್ಲದ ಹೆಣ್ಣು ಮಕ್ಕಳ ಜೊತೆಯಲ್ಲಿ ಮಾತನಾಡಿದಾಗೆ ನನ್ನಲ್ಲಿ ಮಾತಾಡಬೇಡ ನೀನು. ನಿನ್ನ ಸಂಬಂಧಕ್ಕೆ ಬೆಂಕಿ ಬೀಳುದಾ? ಅಲ್ಲ, ಈಗ ನೆನಪಾಗ್ತದೆ ಎಷ್ಟು ಮಾತಾಡಿ ಸಂಬಂಧ ಉಂಟು. ಯಾರು ನಾನು? ಯಾರು ಯಾರು ಯಾರು
ಯಾರು ಆ, ಯಾರು? ಈಗ ಗೊತ್ತಾಯ್ತು ಯಾರು ನಿನಗೆ? ಹೇಳು? ಅದಕ್ಕೆ ನಾನು ಮಾತಾಡಿದ್ದು. ಹಾ. ಇಲ್ಲದಿದ್ರೆ ಬೇರೆ ಹೆಣ್ಣು ಮಕ್ಕಳಲ್ಲಿ ಮಾತಾಡುವಾಗ ನಿನ್ನ? ನಾನು ಆಲೋಚನೆ ಮಾಡ್ತೇನೆ, ನನ್ನ ಹತ್ತಿರದ ಸಂಬಂಧಿ ನೀನು ಆದ ಕಾರಣವೇ ಇಷ್ಟು ಸಲುಗೆಯಿಂದ ನಿನ್ನಲ್ಲಿ ಆಗದಿಂದ ಮಾತಾಡಿದ್ದು. ಸಲುಗೆ ಅಲ್ಲ. ಬೇರೆಯವರು ಮಾತಾಡ್ತಿದ್ರೆ ಕತೆ ಬೇರೆ ಆಗ್ತಿತ್ತು ನೋಡು, ಇಷ್ಟೊತ್ತಿಗೆ. ನಿನ್ನ ಹೆಂಡತಿಯ ತಂಗಿ ನಾನು. ಹೌದು. ಹಾಗೆ ನೀನು ನನ್ನಲ್ಲಿ ಈ ರೀತಿ ಮಾತನಾಡಿದ್ರೆ ನಾಳೆ ನೋಡಿದವರೆಲ್ಲ ಏನು ಎನಿಸಿಕೊಳ್ಳುವುದಿಲ್ಲ, ಏನು ಆಡಿಕೊಳ್ಳುವುದಿಲ್ಲ ಹೇಳು. ನೋಡುವವರು ನಾವು ಏನು ಮಾಡಿದ್ರು ಮಾಡದಿದ್ರು ಹೇಳುವುದನ್ನು ಹೇಳಿ ಹೇಳ್ತಾರೆ ಅವರು. ಅದೆಲ್ಲ ವಿಷಯ ಇಲ್ಲಿ ಇರುವುದು. ಅದಕ್ಕೆ ಹೇಳಿದ್ದು. ಆದ್ರೆ ನಾನು ಮಾತಾಡಿಸಿದೆ ಯಾಕೆ ಹೇಳು? ನಾನು ಹಕ್ಕಿನಿಂದ ಮಾತಾಡಿಸಿ. ಏನ್ ಹಕ್ಕು? ಹಾ, ಏನ್ ಹಕ್ಕು ಈಗ ಹೇಳು? ನಿನ್ನಲ್ಲಿ ಒಂದು ಮಾತು ನಿನ್ನ ಕೇಳ್ತೇನೆ. ಹೆಂಡತಿಯ ತಂಗಿ ನಾನು. ನನ್ನ ಹೆಂಡತಿ ತಂಗಿ ನೀನು. ಹಾ. ಈಗ ನಿನ್ನಲ್ಲಿ ಒಂದು ಪ್ರಶ್ನೆ ಕೇಳ್ತಾನೆ. ಏನು? ಈಗ ಮನೆಯಲ್ಲಿ ಹಾ. ಒಂದು 2 ಮಂದಿ ಅಕ್ಕ ತಂಗಿಯರು ಇರ್ತಾರೆ. ಅಂದ್ರೆ ಈಗ ನನ್ನ ಅಮ್ಮ, ಹೌದಾ, ಅವರು ನನಗೆ ಅಮ್ಮ, ನನ್ನ ಅಮ್ಮನಿಗೆ ಒಬ್ರು ತಂಗಿ ಇರ್ತಾರೆ. ಅವಳು ನನಗೆ ಏನಾಗಬೇಕು? ಚಿಕ್ಕಮ್ಮ. ಹೌದಾ, ಹಾ. ಅಮ್ಮನ ತಂಗಿ ಚಿಕ್ಕಮ್ಮ. ಹಾ. ಈಗ ನನಗೆ ಹೆಂಡತಿ ರಾಧೆ, ಹೌದಾ, ಅವಳ ತಂಗಿ ನೀನು. ಈಗ ರಾಧೆ ನನ್ನ ಹೆಂಡತಿ, ಆ ನನ್ನ ಹೆಂಡತಿಯ ತಂಗಿ ನೀನು ಚಿಕ್ಕವಳು, ಹೌದಾ, ಹೌದು. ನೀನು ಚಿಕ್ಕ ಹೆಂಡತಿ. ದೇವ್ರೆ, ಈಗ ಹೆಂಡತಿಯ ತಂಗಿ, ಅಮ್ಮನ ತಂಗಿ ಚಿಕ್ಕಮ್ಮ, ಹೆಂಡತಿಯ ತಂಗಿ ಚಿಕ್ಕ ಹೆಂಡತಿ. ಹೆಂಡತಿಯ ತಂಗಿ ಚಿಕ್ಕ ಹೆಂಡತಿ. ಈಗ ಒಬ್ಬಳು ತಂಗಿ ಇದ್ರೆ ಅವಳು ಚಿಕ್ಕ ಹೆಂಡತಿ. ಹಾ. ಈಗ ತುಂಬಾ ಮಂದಿ ತಂಗಿ ಎಂದಿರಿದ್ರೆ ಚಿಕ್ಕ 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 ಹೆಂಡತಿ. ಇದು ಚಿಕ್ಕ 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 ಹೆಂಡತಿ. ಓಹೋ, ನಿನ್ನ ಆದರ್ಶವನ್ನ ಯಾರಾದ್ರೂ ಪಾಲಿಸ್ಲಿಕ್ಕೆ ಹೋದ್ರೆ ಪೆಟ್ಟು ಪೆಟ್ಟು ತಿನ್ನಬೇಕಾಗ್ತದೆ. ಉಳಿದವರಿಗೆಲ್ಲ ನನಗೆ ಹಾ, ಮಾತ್ರ. ಹಾ, ಹಾ, ಹಾ. ಹಾ. ಹೇಗೆ ಹೇಳುವುದು ಅಂತ ಇವನಿ. ಹೇಗಾದ್ರೆ ಇದೇನು? ಕಪ್ಪು ಮಣಿ. ಏನ್ ಕಪ್ಪು ಮಣಿ? ಹೌದು. ಏನಿದು? ಕರಿಮಣಿ. ಕಪ್ಪಿದ್ದ ಕಾರಣ ಮಂಗಲಸೂತ್ರ. 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 ಕರಿಮಣಿ ಮಂಗಲಸೂತ್ರ. ಹಾ, ಹೌದೌದು. ಇದನ್ನ ಎಲ್ಲಿಯಾದ್ರೂ ನೋಡಿದ್ಯಾ ನೀನು? ಎಲ್ಲಿಯೋ ನೇಣಿಗೆ ಹಾಗೆ ಆಗಿದೆ. ನೆನಪಡು ನೆನಪಡು. ಎಲ್ಲಿ ಎಲ್ಲಿ ನಿಲ್ಲು, ನೋಡಿ. ಹಾ 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 ಹಾ, ನನ್ನ ಅಮ್ಮನ ಕೊರಳಿನಲ್ಲಿ ಉಂಟು. ಯಾರ ಕೊರಳಲ್ಲಿ? ಅಮ್ಮನ. ಹಬ್ಬ, ಹಾ. ಹುಡುಗ ದಾರಿಗೆ ಬಂದ. ಹಾ. ಇಷ್ಟೊತ್ತು ಬೇಕಾಯ್ತು ನೋಡಿ. ಹಾ, ನಿನ್ನ ಅಮ್ಮನ ಕೊರಳಲ್ಲಿ ಇದೆ. ಹೌದು. ಯಾಕಿದೆ? ಯಾಕಿದೆ? ನಿನ್ನಮ್ಮನಿಗೆ ಮದುವೆ ಆಗಿದೆ, ಹಾ. ಹಾಗಾಗಿ ನಿನ್ನಮ್ಮನ ಕೊರಳಲ್ಲಿ ಇದೆ. ಹಾ ಹಾ ಹಾ. ಹಾ. ಓ, ಹಾಗಾಗಿ ಹಾ. ನೀನು. ನಾನು ಅಮ್ಮನ ಹಾಗೆ. ಓ, ನನ್ನ ಅಮ್ಮನ ಕೊರಳಿನಲ್ಲಿ ಈ ಕರಿಮಣಿ ಉಂಟು, ಹಾ. ಅವರು ನನಗೆ ಅಮ್ಮ, ನಿನ್ನ ಕೊರಳಿನಲ್ಲಿ ಉಂಟು, ಹಾಗೆ ನೀನು ಅಮ್ಮನ ಹಾಗೆ. ಅಮ್ಮನ ಹಾಗೆ. ವಿಷಯ ಹೌದು. ಆದ್ರೆ ನನ್ನ ಅಪ್ಪನಿಗೆ ಮದುವೆ ಆಗಿದೆ, ನನ್ನ ಅಪ್ಪನ ಕೊರಳಿನಲ್ಲಿ ಇಲ್ಲ, ನನ್ನ ಕೊರಳಿನಲ್ಲಿ ಇಲ್ಲ. ಗಂಡಸರ ಕೊರಳಲ್ಲಿ ಇಲ್ಲ, ಗಂಡಸರು ಕಟ್ಟುವುದು ಅದನ್ನು. ಹಾಗಿದ್ರೆ ಹಾ. ನೀನು ಅಮ್ಮನಾಗೆ ಆದ್ರೆ ನಾನು ಅಪ್ಪನಾಗೆ ಹೇಗೆ? ಅಲ್ಲ, ಬೇಡ್ತಿದ್ದಲ್ಲ, ಎಷ್ಟು ಬೇಗ ನಿನಗೆ ಹೊಂದಾಣಿಕೆ. ನಿನಗೆ ಏನಾದ್ರೂ ಆಗ್ತದೆ, ನಿನಗೆ ಏನ್ ಸರಿಯಾಗುವುದು? ಮತ್ತೆ ನಿನ್ನನ್ನು ಬಿಟ್ಟಿರ್ಲಿಕ್ಕೆ ಆಗುದಿಲ್ಲ. ಸತ್ಯ. ಕಳವಳಿಸ್ತಾ ಬಂದದ್ದು ಓದಲೆಲ್ಲ ಎಲ್ಲರಲ್ಲಿ ಇದನ್ನೇ ಹೇಳುದೇ ಹಾಗೆ. ಇಲ್ಲ, ನಿನ್ನಲ್ಲಿ ಅಂತೂ ಸತ್ಯ ಹೇಳಿದ್ದಿದೆ. ಹೌದಾ? ನಿನ್ನನ್ನು ಬಿಟ್ಟು ನಾನು ಸತ್ಯ ಹೋಗ್ತೇನೆ. ಸರಿ, ಹಾ. ನೀ ಸಾಯುದು ಬೇಡ, ಹಾ. ನಾನ್ ನಿನಗೆ ಬೇಕಲ್ವಾ? ಖಂಡಿತ ಬೇಕು. ಖಂಡಿತ ನಾನು ಸಿಗ್ತೇನೆ. ಇಷ್ಟು ಒದ್ದಾಡಿದೆ ಅದಕ್ಕೆ ಅಲ್ವಾ? ನಾ ಸಿಗ್ತೇನೆ ನಿನಗೆ. ಸಿಗಬೇಕು. ನಾನು ಒಬ್ಳೆ ಸಾಕಾ? ನೋಡಿ ಎಂತಹ ಗುಣ. ಹಾ. ಮತ್ತೆ ನೀನು ಒಬ್ಬಳೇ ಸಾಕಂದ್ರೆ ಬಹಳಷ್ಟು ಮಂದಿ ಇದ್ದಾರೆ ಜೊತೆಯಲ್ಲಿ ಅಂತ. ಛೀ, ಅದು ಒಂದಾದ್ರೂ ನೋಡುವ ಮುಖ ಉಂಟು ಅದರಲ್ಲಿ. ನಿನ್ನೊಟ್ಟಿಗೆ ಬಂದ್ರೆ ಅಂತೂ ಕಾಣುವುದೇ ಇಲ್ಲ ಯಾವುದು. ಈಗ ನೋಡುವ ಮುಖ ಅಲ್ಲಿ ಇಲ್ಲ ಅಂತ ಆದ್ರೆ ಅದು ಚಂದ ಇಲ್ಲ. ನಿನ್ನ ಜೊತೆಯಲ್ಲಿ ಬಂದವ್ರದ್ದು ಕೆಲ ಮುಖ ನೋಡ್ಲಿಕ್ಕೆ ಆಗ್ತದ? ಅವರವರು ಹೊಂದಾಣಿಕೆ ಮಾಡಿಕೊಳ್ಳಿ, ನನಗೆ ಬೇಡ. ಇರ್ಲಿ ಬಿಡು. ನನಗೆ ನೋಡು, ನಾನು ಅದೊಂದು ಕರ್ದು ನೀನೇ ಕೇಳ್ತೇನೆ. ಒಬ್ಬಳು ಸಾಕು. ಕರ್ದು ಕೇಳ್ತೇನೆ. ನಿಲ್ಲ ಅಲ್ಲಿ. ನಿಲ್ಲ ಅಲ್ಲಿ. ಹಿಂದೆ ನಿಲ್ಬೇಕಾ? ಹಾ. ನಿಮ್ಮ ಊರಿನ ಸಂಪ್ರದಾಯ. ಹೌದು, ಗಂಡು ಮುಂದೆ ಗಂಡು ಮುಂದೆ ಹೆಣ್ಣು ಹೆಣ್ಣು ಹಿಂದೆ. ಕಣ್ಣು ಮುಚ್ಕೊಂಡು ನಿಲ್ಲ, ಆಯ್ತಾ? ಇದೆಂತದ್ದು ಮದುವೆಯಲ್ಲಿ ಕಣ್ಣು ಮುಚ್ಚಲಿಕ್ಕೆಲ್ಲ ಉಂಟಾ? ಹೌದು, ಹಾಗೆ ನೀನ್ ಮತ್ತೆ ಉಳಿದ ಹೆಣ್ಮಕ್ಳನ್ನೆಲ್ಲ ಕಾಣಬಾರ್ದು ಎನ್ನುವ ಕಾರಣ ನೀನು ನನಗೆ ಕೈ ನಿನ್ನ ಮನಸ್ಸಿನಲ್ಲಿ ನಾನೇ ಇರ್ಬೇಕು. ಕೈ ಕೊಡುದಿಲ್ಲಲ್ಲ. ಅಯ್ಯೋ, ಹಾ, ಮನಸ್ಸಿನಲ್ಲಿ ನಿನ್ನನ್ನೇ ಧ್ಯಾನಿಸ್ತೇನೆ. ನಿಮಗೆ ಎಂತದ್ದ, ನಾನು ಯಾರಿಗೂ ಕೈ ಕೊಡುದಿಲ್ಲ. ಸತ್ಯ. ಸತ್ಯ. ಹಾ. ಹೌದಾ? ಹಾ. ಹಾಗೆ ಆಗಲಿ. ನಿಲ್ಲಲ್ಲಿ. ಆಯ್ತಾ? ಆಯ್ತಾಯ್ತು. ಅಪ್ಪ, ಇಷ್ಟು ತಡಾಗಿ ಆದ್ರೂ ಒಪ್ಪಿಕೊಂಡ್ಲಲ್ಲ. ನಾನು ಒಬ್ಬಳೆ ಸಾಕಾ? ಈಗ ಸದ್ಯಕ್ಕೆ ಒಪ್ಪಲೆ ಸಾಕು, ಹಾ. ಮತ್ತೆ ನೋಡುವ. ನಿನಗೆ ಯಾರು ಬೇಕು? ನನಗೆ ಚಂದ್ರಾವಳಿ. ಈಗ ಮದುವೆಯಾದ ಹೆಣ್ಮಕ್ಳು ಬೇಕೇ ನಿನಗೆ? ನೀನಂತೂ ಬೇಕೇ ಬೇಕಾ? ಚಂದು 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 ಚಂದು. ಓ, ಚಂದು. ಬಿಡ ಬಿಡ. ಅಯ್ಯೋ ದೇವ್ರೆ, ಎಂತದ್ದು ಚಂದು? ಚಂದು ಚಂದು ಮದುವೆ ಆಗಿ ಇಷ್ಟು ವರ್ಷ ಕಳೆದು ಹೋಯ್ತು, ಒಂದು ದಿವಸವೂ ನನ್ನ ಗಂಡ ನನಗೆ ಚಂದು ಅಂತ ಕರೀಲಿಲ್ಲ. ಅದಕ್ಕೆ ನಾನು ನೀನೆಂತದ್ದು ಚಂದು ಅಂತ ಕರೆಯೋದು? ಅಲ್ಲ ಚಂದು ಚಂದು, ನೀನು ಹೇಗೆ ಹೊಡಿತೀಯಲ್ಲ, ನೀನು ನಿನ್ನ ಕೈಯಿಂದ ಹೊಡಿ. ಯಾವ್ದ್ಯಾವ್ದ್ರಲ್ಲೆಲ್ಲ ಸಂತೋಷ ಪಡುವವರಿದ್ದಾರೆ. ಅಷ್ಟಾದ್ರೆ ಆಯ್ತು. ಇವ್ ಕೈ ತಾಗಿದ್ರು ಸಾಕು. ಅಷ್ಟಾದ್ರೆ ನನಗೆ ಬೇಕಿತ್ತ ಇದು? ಬೇಕಿತ್ತ? ಸನ್ಮಾನ ಆಯ್ತು ಮಾರ್ರೆ. ಮೊನ್ನೆಗಿಂತಲೂ ದೊಡ್ಡ ಸನ್ಮಾನ ಆಯ್ತು.